ಅಭಿವೃದ್ಧಿ ಮಾಡಿ ಮತದಾರರ ಋಣ ತೀರಿಸುತ್ತೇನೆ. ನೂತನ ಶಾಸಕ ಯಾಸೀರ್ ಅಹಮದ್ ಖಾನ್ ಪಠಾಣ್ ನ್ಯೂಸ್ 16ಗೆ ಹೇಳಿಕೆ. ನ್ಯೂಸ್ 16 ವಾಹಿನಿ ಜೊತೆ ಮಾತನಾಡಿದ ಶಾಸಕ ಯಾಸೀರ್ ಅಹಮದ್ ಖಾನ್ ಪಠಾಣ್, ನಾನು ಒಬ್ಬ ರೈತನ ಮಗ. ಶಿಗ್ಗಾಂವಿ ಸವಣೂರು ಕ್ಷೇತ್ರದ ಅಭಿವೃದ್ಧಿಗೆ ಕಂಕಣ ಬದ್ಧನಾಗಿ ಕೆಲಸ ಮಾಡುತ್ತೇನೆ. ಕೊಟ್ಟ ಮಾತು ತಪ್ಪುವುದಿಲ್ಲ. 24/7 ನಿಮ್ಮ ಜೊತೆಯಲ್ಲೇ ಇರುತ್ತೇನೆ. ಪ್ರತಿಯೊಬ್ಬರ ವಿಶ್ವಾಸ ತೆಗೆದುಕೊಂಡು ಕ್ಷೇತ್ರದ ಅಭಿವೃದ್ಧಿ ಮಾಡುತ್ತೇನೆ. ರಾಜ್ಯದಲ್ಲಿ ನಮ್ಮ ಸರ್ಕಾರವಿದೆ. ರಾಜ್ಯದ ನಾಯಕರ ಮನಸ್ಸು ಗೆದ್ದು ಅನುದಾನ ತಂದು ಅಭಿವೃದ್ಧಿ ಹರಿಕಾರ ಎಂದು ಹೆಸರು ಮಾಡುತ್ತೇನೆ ಎಂದು ಹೇಳಿದರು. ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಗಲು ರಾತ್ರಿ ಪ್ರತಿ ಮನೆಗೆ ಹೋಗಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯನ್ನ ತಿಳಿ ಹೇಳಿ ಮತದಾರರ ಮನಸ್ಸು ಗೆಲ್ಲುವುದರಲ್ಲಿ ಯಶಸ್ವಿಯಾದರು. ಹೀಗಾಗಿ ನಾನು ಈ ಚುನಾವಣೆಯಲ್ಲಿ ಗೆಲ್ಲುತ್ತೇನೆ ಅಂತ ನನಗೆ ಸಂಪೂರ್ಣ ವಿಶ್ವಾಸವಿತ್ತು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಡಿಸಿ ಬಡಿಗೇರ್, ಹನುಮಂತ ಎಂ ದೊಡ್ಡಮನಿ, ಸಿಕಂದರ್ ಎಂ ಹುಬ್ಬಳ್ಳಿ, ರೆಹಮಾನ್ ಗೋನಾಳ್, ಇನ್ನೂ ಅನೇಕ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ದಾವಲ್ ಸಾಬ್ ಎಂ ಹುಬ್ಬಳ್ಳಿ, ನ್ಯೂಸ್ 16 ಕನ್ನಡ, ಶಿಗ್ಗಾಂವ್. ಎಲ್ಲ ಕ್ಷೇತ್ರದ ಜನಗಳು ನಿಮಗೆ ಸನ್ಮಾನ ಮಾಡಿದ್ದಾರೆ. ನೀವು ಈಗ ಪ್ರಪ್ರಥಮವಾಗಿ ಶಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂದರೆ ಯಾವ ಕೆಲಸ ಮಾಡಬೇಕಂತ ತೀರ್ಮಾನ ಮಾಡಿ? ಮೊಟ್ಟ ಮೊದಲಿಗೆ ನಾನು ದೇವರಲ್ಲಿ ಅನಂತ ಕೋಟಿ ನಮನ ಸಲ್ಲಿಸುತ್ತಾ ನಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದ ಬಲದಿಂದ ಅವರ ಒಂದು ಆಶೀರ್ವಾದದಿಂದ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಮೊದಲಿಗೆ ನಾನು ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ, ಎಲ್ಲ ಸಮಾಜದ ಎಲ್ಲ ಗುರಿಯರಿಗೆ, ನನ್ನಂಥ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ಅಲ್ಪಸಂಖ್ಯಾತ ಮುಖಂಡನನ್ನು ಎಲ್ಲ ಸಮಾಜದವರು ಅಪ್ಪಿಕೊಂಡು ಒಬ್ಬ ರಾಜ್ಯದ ದೊಡ್ಡ ನಾಯಕನ ವಿರುದ್ಧ ಈ ಥರ ಒಂದು ಅತಿ ದೊಡ್ಡ ಲೀಡ್ನಲ್ಲಿ ಗೆಲುವು ಕೊಟ್ಟಿದ್ದಕ್ಕೆ ಅವರೆಲ್ಲರಿಗೆ ನಾನು ಅನಂತಕ್ಕೆ ಅಭಿನಂದಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾವು ಎಜುಕೇಷನ್, ಉದ್ಯೋಗ, ಹೆಲ್ತ್, ಆರೋಗ್ಯ ಹಾಗೂ ನೀರಾವರಿ ಕೆಲಸ ಮಾಡಿ ನಮ್ಮ ಜಿಲ್ಲೆಯ ಇದೀಗಿನ ಶಾಸಕರು, ಜಿಲ್ಲಾ ಉಸ್ತುವಾರಿ ನಮ್ಮ ಜನಪ್ರಿಯ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು, ಶ್ರೀಮಂತ್ ಪಾಟೀಲ್ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಶಿಗ್ಗಾಂವ್ ಸವಣೂರನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡ್ತಾರೆ. ಸರ್, 1,05,000 ಚಿಲ್ಲರೆ ಮತ ಸರ್. ಆದರೂ ಬದಲಾವಣೆ ಮಾಡ್ತಾ ಇರೋಂಥ ಭರವಸೆ ಇತ್ತು. ಇಷ್ಟು ದೊಡ್ಡ ಅಂತರದಲ್ಲಿ ಮಾಡ್ತಾರೆ ಅಂತ ನಮಗೆ ನಿರೀಕ್ಷಿಸಿಲ್ಲ. ಅದು ನಮ್ಮ ಪೂರ್ವ ಜನ್ಮದ ನಮ್ಮ ಪುಣ್ಯನೋ ಅಥವಾ ಎಲ್ಲ ಜನ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಎಲ್ಲ ಸಮಾಜದವರು, ಇಂಥ ಸಮಾಜ ನನಗೆ ಮಾಡಿಲ್ಲ. ನನಗಿಲ್ಲ, ಪ್ರತಿಯೊಂದು ಸಮಾಜದವರು ಕೂಡ ನನಗೆ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜದವರ ಒಂದು ವಿಶ್ವಾಸ ಇಟ್ಕೊಂಡು ಅತಿ ಬರಲಾರ್ದಂಗೆ ಅವರಿಗೆ ಪ್ರಾಮಾಣಿಕವಾಗಿ ನಡ್ಕೊತೇನೆ. ಮತದಾರರ ಆಶಾಭಾವನೆ ಸರ್ಕಾರ ಇದೆ. ನೂತನ ಶಾಸಕರಾಗಿಲ್ಲ, ಅಭಿವೃದ್ಧಿ ಅಧಿಕಾರಗಳು ಪ್ರತಿಯೊಂದು ಅಭಿವೃದ್ಧಿ ಮಾಡಬೇಕು ಆಸೆ ಇದೆ. ಅವರ ಆಸೆಗೆ 100ಕ್ಕೆ 100 ಅಭಿವೃದ್ಧಿ ಅಂದರೆ ಕೇವಲ ಅಭಿವೃದ್ಧಿ ಅಲ್ಲ, ಜನರಿಗೆ ಏನು ಬೇಕು ಅಭಿವೃದ್ಧಿ ಮಾಡ್ತಾರೆ. ಈಗಾಗಲೇ ಸರ್ಕಾರ 5 ಗ್ಯಾರಂಟಿಗಳು ಕೊಟ್ಟು ಪ್ರತಿ ಮನೆಗೆ ಆರ್ಥಿಕವಾಗಿ ಶಕ್ತಿ ತುಂಬಿ ಕೆಲಸ ಮಾಡಬೇಕಾಗಿದೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಶಕ್ತಿ ತರಬೇಕು. ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಹಳ್ಳಿಯಲ್ಲಿ ಸರ್ ಜನಗಳು ಕೇಳ್ತಾರೆ, ಯಾವಾಗ ಬರ್ತಾರೆ ಸಾಹೇಬ್ರ ಸನ್ಮಾನ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ನಾನು ಯಾವುದೇ ರೀತಿ ಯೋಜನೆ ಮಾಡ್ಕೊಂಡಿಲ್ಲ. ನಾನು ಕೂಡ ಮೊದಲನೇ ಬಾರಿಗೆ ಶಾಸಕರಾಗಿದ್ದೀನಿ. ಬಹಳಷ್ಟು ನಾನು ಕಲಿಬೇಕಾಗಿದೆ. ಬಹಳಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಏನು ಮಾಡಬೇಕು ಅದೆಲ್ಲ ನಮ್ಮ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿಕೊಂಡು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೇವೆ. ನನಗೇನು ಗೆಲ್ಸಿದಾರಲ್ಲ ಅದೇ ಸರ್ಕಾರ, ಅದೇ ಸಮಾರಂಭ. ನಾನು ಪ್ರಾಮಾಣಿಕವಾಗಿ ಅವರ ಸೇವೆ ಮಾಡುವ ಮೂಲಕ ಅವರ ಸರ್ಕಾರವನ್ನು ಸ್ವೀಕರಿಸ್ತೀನಿ ಅಂತ. ನಿಮಗೆ ಸರ್ ಸಾವಿರಾರು ಜನ ನಿಮಗೆ ಬೆಳಗ್ಗೆ ಎದ್ದಾದರೂ ಮನೆ ಹತ್ರ ಮತ್ತು ಸಾವಿರಾರು ಜನ ಬಂದರೆ ಏನು ಒಂದು ಮತದಾರ ಪ್ರಭುಗೆ ಏನು ಹೇಳಕ್ಕೆ ಕೊನೆಯದಾಗಿ ಅವರ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಅವರ ಋಣವನ್ನು ನಮ್ಮ ದೇಹದ ಕೊನೆಯ ಒಂದು ರಕ್ತದ ಕಣ ಇರೋವರೆಗೂ ತಿಳಿಸೋಕ್ಕಾಗೋದಿಲ್ಲ. ಅದನ್ನು ನಾನು ಪ್ರಾಮಾಣಿಕವಾಗಿ ಸೇವೆ ಮುಖಾಂತರ ಅವರ ಮನಸ್ಸು ಗೆಲ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದ.